ನಾಳೆ ಆರ್ಸಿಬಿ ಮತ್ತು ಸಿಎಸ್ಕೆ ಪಂದ್ಯಕ್ಕೆ ಚಿನ್ನಸ್ವಾಮಿ ಸ್ಟೇಡಿಯಂ ಸಜ್ಜಾಗಿದೆ. ನಾಳೆ ಪಂದ್ಯ ಇರುವ ಹಿನ್ನೆಲೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಕ್ರಿಕೆಟ್ ಅಭಿಮಾನಿಗಳಿಗೆ ಕೆಲವು ಸೂಚನೆ ನೀಡಿದ್ದಾರೆ. ಸೂಚನೆಗಳನ್ನು ಉಲ್ಲಂಘಿಸಿದವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆಯನ್ನ ನೀಡಲಾಗಿದೆ. ಹಾಗಿದ್ರೆ ಕಮಿಷನರ್ ನೀಡಿದ ಸೂಚನೆಗಳೇನು? ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ನಾಳೆ ಬೆಂಗಳೂರಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ನಡುವೆ ಹೈ ವೋಲ್ಟೇಜ್ ಮ್ಯಾಚ್. ಕ್ರಿಕೆಟ್ ಪ್ರೇಮಿಗಳಿಗೆ ಪೊಲೀಸ್ ಆಯುಕ್ತರಿಂದ ಮಹತ್ವದ ಸೂಚನೆ. ನಾಳೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಸಂಚಾರ ನಿರ್ಬಂಧ. ನಾಳೆ ರಾಜಧಾನಿ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವೆ ಹೈ ವೋಲ್ಟೇಜ್ ಪಂದ್ಯಕ್ಕೆ ಸಜ್ಜಾಗಿದೆ. ಈಗಾಗಲೇ ಮೊದಲ ಪಂದ್ಯದಲ್ಲಿ ಜಯ ಗಳಿಸಿರುವ ಆರ್ಸಿಬಿ ನಾಳೆ ನಡೆಯಲಿರುವ ಪಂದ್ಯವನ್ನ ಗೆದ್ದು ಮತ್ತೆ ತನ್ನ ಅಭಿಮಾನಿಗಳಿಗೆ ಗೆಲುವಿನ ಗಿಫ್ಟ್ ಕೊಡೋಕೆ ಕಾತರದಿಂದ ಕಾಯ್ತಾ ಇದೆ. ಈ ನಡುವೆ ಐಪಿಎಲ್ ಕ್ರಿಕೆಟ್ ಪಂದ್ಯಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರು ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅಭಿಮಾನಿಗಳಿಗೆ ಮಹತ್ವದ ಸೂಚನೆ ಕೊಟ್ಟಿದ್ದಾರೆ. ಐಪಿಎಲ್ ಕ್ರಿಕೆಟ್ ಟಿಕೆಟ್ ಇಲ್ಲದವರು ಕ್ರೀಡಾಂಗಣದ ಬಳಿಗೆ ಬರೋದು ಬೇಡ. ಒಂದೊಮ್ಮೆ ಅದಾಗಿಯೂ ಬಂದಲ್ಲಿ ಅಂತವರ ವಿರುದ್ಧ ಕ್ರಮ ತಗೊಳ್ತೀವಿ ಅಂತ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಶೇಷವಾಗಿ ಮೆಟ್ರೋ ಅದು ತುಂಬ ಚೆನ್ನಾಗಿ ಫಸ್ಟ್ ಮ್ಯಾಚಲ್ಲಿ ಮೆಟ್ರೋಯಿಂದ ಸಾಕಷ್ಟು ಜನ ಬಂದರು. ಬರುವಾಗ 15,000 ಜನ ಬಂದಿದ್ದರು, ಹೋಗುವಾಗ ಅರೌಂಡ್ 22,000 ಜನ ಹೋಗಿದ್ರು. ಸೊ ಇದು ಭಾಳ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಇದೆ. ಅದಕ್ಕೆ ನಾವು ಇನ್ನೂ ಜಾಸ್ತಿ ಜನ ಮೆಟ್ರೋ ಸ್ಟೇಷನ್ಸ್ ಹತ್ರ, ಸ್ಪೆಷಲಿ ಕಬ್ಬನ್ ಪಾರ್ಕ್ ಮತ್ತು MG ರೋಡಲ್ಲಿ ನಾವು ನೇಮಿಸ್ತೀವಿ. ಜೊತೆಗೆ BMTCಗೆ ಕೂಡ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಎಕ್ಸ್ಟ್ರಾ ಬಸ್ಸಸ್ ಕೊಡಲಿಕ್ಕೆ, ಬೋತ್ ಶಟಲ್ ಬಸ್ಸಸ್ ಮತ್ತು ಬೇರೆ ಕೆಲವು ಕಡೆ ಎಲ್ಲಿ ಮೆಟ್ರೋಸ್ ಇಲ್ಲ ಅಲ್ಲಿ BMTC ಅವರಿಗೆ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ BMTC ಬಸ್ಸಸ್ ಕೂಡ ಕೊಡಲಿಕ್ಕೆ. ಸೊ ಒಟ್ಟಾಗಿ ಇನ್ನೊಂದು ಸರಿ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಯಾವ ರೀತಿ ಸಹಕರಿಸಿದ್ರೆ ತಾವೆಲ್ಲರೂ ಕಳೆದ ಮ್ಯಾಚಲ್ಲಿ ಇನ್ನು ಮುಂದೆ ಕೂಡ ಈ 4 ರೋಡ್, ಮೇನ್ ರೋಡ್ ಏನಿದೆ, ಕ್ವೀನ್ಸ್ ರೋಡ್, ಕಬ್ಬನ್ ರೋಡ್, ಲಿಂಕ್ ರೋಡ್ ಮತ್ತು MG ರೋಡ್, ಈ 4 ರೋಡಲ್ಲಿ ಜನ ಯಾರು ಬರೋರಿದ್ದಾರೆ ಮ್ಯಾಚ್ ವೀಕ್ಷಿಸಲಿಕ್ಕೆ, ಅವ್ರ ಹತ್ರ ಟಿಕೆಟ್ ಇದ್ದರೆ ಖಂಡಿತ ತಾವು ಬನ್ನಿ ಇನ್ ಟೈಮ್, ಮತ್ತು ಹೋಲ್ಡಿಂಗ್ ಏರಿಯಾಗೆ ದಯವಿಟ್ಟು ಬೇಗ ಹೋಗಿ. ಮಾರ್ಚ್ 28ರಂದು ಬೆಂಗಳೂರಿನಲ್ಲಿ ನಡೆದ ಮೊದಲ ಐಪಿಎಲ್ ಪಂದ್ಯದ ವೇಳೆ ಬಿಗಿ ಭದ್ರತೆ ಕೈಗೊಳ್ಳಲಾಗಿತ್ತು. ಅದೇ ರೀತಿ ನಾಳಿನ ಮ್ಯಾಚ್ ವೇಳೆಯೂ ಕೂಡ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದಂತೆ ಮುನ್ನೆಚ್ಚರಿಕಾ ಕ್ರಮವಾಗಿ ಹಲವು ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಕಳೆದ ಮ್ಯಾಚ್ ಸಂದರ್ಭದಲ್ಲಿ ಸುಮಾರು 32,000 ಜನ ನಮ್ಮ ಮೆಟ್ರೋ ರೈಲುಗಳಲ್ಲಿ ಪ್ರಯಾಣಿಸಿದರು. ಹೀಗಾಗಿ ನಾಳಿನ ಪಂದ್ಯಕ್ಕೂ ಆಗಮಿಸಲಿರುವ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮೆಟ್ರೋ ಮತ್ತು BMTC ಬಸ್ಗಳನ್ನು ಬಳಸುವಂತೆ ಸೂಚಿಸಿದ್ದಾರೆ. ಇನ್ನು ನಾಳೆ ಐಪಿಎಲ್ ಮ್ಯಾಚ್ ಇರೋ ಹಿನ್ನೆಲೆಯಲ್ಲಿ ನಮ್ಮ ಮೆಟ್ರೋ ರೈಲುಗಳ ಸಂಚಾರ ಸಮಯ ವಿಸ್ತರಣೆ ಮಾಡಿರುವ ಬಗ್ಗೆ BMRCL ಪ್ರಕಟಣೆ ಮೂಲಕ ತಿಳಿಸಿದೆ. ರಾತ್ರಿ 11 ಗಂಟೆಯಿಂದ ಮುಂದಿನ ದಿನದ ಮುಂಜಾನೆ 12 ಗಂಟೆವರೆಗೂ ಕೂಡ ವಿಸ್ತರಿಸಲಾಗಿದೆ. ಇನ್ನು ಪಂದ್ಯ ಇರೋದ್ರಿಂದ ನಗರದಲ್ಲಿ ವಾಹನ ದಟ್ಟಣೆ ಹೆಚ್ಚಾಗುವ ಸಾಧ್ಯತೆ ಇರೋದ್ರಿಂದ ನಗರದ ಹಲವು ಪ್ರಮುಖ ರಸ್ತೆಗಳಲ್ಲಿ ಸಂಚಾರವನ್ನು ನಿರ್ಬಂಧ ಮಾಡಿ ಮಾರ್ಗ ಬದಲಾವಣೆ ಮಾಡಲಾಗಿದೆ. ಮುಖ್ಯವಾಗಿ ಕ್ವೀನ್ಸ್ ರಸ್ತೆ ಸಂಪೂರ್ಣ ಬಂದ್ ಮತ್ತು ರಾಜಭವನದ ರಸ್ತೆ, ಬಾಳೆಕುಂದ್ರಿ ರಸ್ತೆ, ಕಸ್ತೂರಬಾ ರಸ್ತೆ ಸೇರಿದಂತೆ ಹಲವು ರಸ್ತೆಗಳ ಸಂಚಾರವನ್ನು ನಿರ್ಬಂಧ ಮಾಡಲಾಗಿದೆ. ವಿದಿನ್ ಶಾರ್ಟ್ ಟೈಮ್ 21 ಮೊಬೈಲ್ ರಿಕವರಿ ಮಾಡಿದ್ರು ವಿದಿನ್ 2 ಡೇಸ್. ಆಗ ಕೆಲವರು ಆರೋಪಿಯವರಿಗೆ ನಾವು ಹಿಡಿದಿದ್ವಿ. ಇನ್ನೂ ಅದೇ ಇನ್ವೆಸ್ಟಿಗೇಷನ್ ಕಂಟಿನ್ಯೂ ಮಾಡಿ ಕೊನೆಗೆ ಇಲ್ಲಿವರೆಗೆ ಟೋಟಲ್ 70 ಮೊಬೈಲ್ಸ್ ರಿಕವರಿ ಆಗಿದೆ. 70 ಮೊಬೈಲ್ಸ್, ಅದರಲ್ಲಿ 4 ಜನ ಆರೋಪಿ ಮತ್ತು 9 ಜನ ಮೈನರ್ಸ್ ಅವರಿದ್ದಾರೆ. ಸೊ ಒಟ್ಟಾಗಿ 13 ಜನ ಮೇಲೆ ಪ್ರಕರಣ ದಾಖಲಾಗಿದೆ. ಕಳೆದ ಪಂದ್ಯದ ವೇಳೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಲವರ ಮೊಬೈಲ್ ಫೋನ್ ಕಳ್ತನ ಆಗಿತ್ತು. ಈ ಸಂಬಂಧ ಸುಮಾರು ಜನರು ದೂರು ಕೊಟ್ಟಿದ್ರು. 71 ಮೊಬೈಲ್ ವಶಕ್ಕೆ ಪಡೆಯಲಾಗಿತ್ತು. ಇನ್ನು ನಾಳಿನ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇರೋ ಐಪಿಎಲ್ ಮ್ಯಾಚ್ ಕ್ರೇಜ್ ಜನರಲ್ಲಿ ಹೆಚ್ಚಿದ್ದು ಟಿಕೆಟ್ ಕೊಳ್ಳೋಕೆ ಮುಗಿಬೀಳ್ತಾ ಇದ್ದಾರೆ. ಅರೆ ಕ್ಷಣದಲ್ಲಿ ಖಾಲಿಯಾಗೋ ಟಿಕೆಟ್ ಪಡೆಯೋಕೆ ಅಭಿಮಾನಿಗಳು ಹಾತೊರೀತಾ ಇದ್ದಾರೆ. ಈ ಹಿನ್ನೆಲೆ ಸೈಬರ್ ವಂಚಕರ ಹಾವಳಿ ಕೂಡ ಶುರುವಾಗಿದೆ. IPL ಧಮಾಕಾ ಸೇಲ್ ಎಂಬ ವೆಬ್ಸೈಟ್ ಮೂಲಕ IPL ಮ್ಯಾಚ್ ಟಿಕೆಟ್ ಲಭ್ಯ ಇರೋದ್ರಿಂದ ಫೇಸ್ಬುಕ್ನಲ್ಲಿ ಲಿಂಕ್ ಕಳಿಸ್ತಾ ಇದ್ದು, ಲಿಂಕ್ ಕ್ಲಿಕ್ ಮಾಡಿ ಸ್ಟ್ಯಾಂಡ್ ಸೆಲೆಕ್ಟ್ ಮಾಡಿ ಟಿಕೆಟ್ ಬುಕ್ ಮಾಡ್ತಾ ಇದ್ದಂಗೆ ಹಣ ಕಡಿತಗೊಳ್ಳುತ್ತೆ. ಆದರೆ ಟಿಕೆಟ್ ಮಾತ್ರ ಸಿಗಲ್ಲ. ಈ ಬಗ್ಗೆ ಹಲವರು ವಂಚನೆಗೊಳಗಾದ ಬಗ್ಗೆ ಮಾಹಿತಿ ಆಧರಿಸಿ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಏನು ಅಫಿಷಿಯಲ್ RCB ವೆಬ್ಸೈಟ್ ಬಿಟ್ಟು ಅದೇನ ಹೋಲಿಕೆ ಮಾಡುವಂಥ ಒಂದು ಕಂಟೆಂಟ್ ಕ್ರಿಯೇಟ್ ಆಗಿದೆ. ಅದರಲ್ಲಿ ವೆಬ್ಸೈಟನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದು ಕ್ರಿಯೇಟ್ ಮಾಡಿದ ತಕ್ಷಣ ಇದು ಹಾಟ್ ಕೇಕ್ಸ್ ಥರ ನಾಳೆ ಮ್ಯಾಚ್ಗೆ IPL ಮ್ಯಾಚ್ಗೆ ತುಂಬ ಜನ ಅಂದರೆ ಸಾರ್ವಜನಿಕರು ಇದನ್ನು ಕ್ಲಿಕ್ ಮಾಡಿದಾಗ ಅಕೌಂಟ್ಸ್ಗೆ ಹೋಗಿ ಅಲ್ಲಿ ಸ್ಟ್ಯಾಂಡ್ಸ್ಗೆ ಎಷ್ಟೆಷ್ಟು ಟಿಕೆಟ್ಸ್ ಬೇಕು ಎಲ್ಲ ಅವರು ಕ್ಲಿಕ್ ಮಾಡಿದಾಗ ಅಮೌಂಟ್ ಎಲ್ಲ ಸಕ್ಸಸ್ಫುಲ್ ಅಂತ ತುಂಬ ಜನದ್ದು ಅಮೌಂಟ್ ತಗೊಂಡ ನಂತರ ಇಮಿಡಿಯೇಟ್ಲಿ ಲಿಂಕ್ ಡಿಸೇಬಲ್ ಆಗಿದೆ. ಹಾಗಾಗಿ ಇವತ್ತು ಬೆಳಗ್ಗೆ ಒಂದು 3 ಜನ ಗ್ರಾಹಕರು ಹುಳಿಮಾವು ಪೊಲೀಸ್ ಸ್ಟೇಷನ್ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು ಈ ಥರ ನಾವು ಮೋಸ ಹೋಗಿದ್ದೀವಿ ಅಂತ ಹೇಳಿದ್ದಾರೆ.
ಒಟ್ಟಾರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀತಾ ಇರೋ IPL ಮ್ಯಾಚ್ ಕ್ರೇಜ್ ಜನರಲ್ಲಿ ಹೆಚ್ಚಾಗಿದೆ. ಟಿಕೆಟ್ ತೆಗೆದುಕೊಳ್ಳೋಕೆ ಮುಗಿಬೀಳ್ತಾ ಇದ್ದಾರೆ. ಒಮ್ಮೆಯಾದರೂ ತಮ್ಮ ನೆಚ್ಚಿನ ಆಟಗಾರರನ್ನ ಪಂದ್ಯವನ್ನ ಕಣ್ತುಂಬಿಕೊಳ್ಳಬೇಕು ಅನ್ನುವ ಆಸೆಗೆ ಯಾವ್ಯಾವುದೋ ಅನಧಿಕೃತ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಿಂದ ಅಥವಾ ಆನ್ಲೈನ್ನಲ್ಲಿ ಪರಿಚಯ ಆಗೋರಿಂದ ಟಿಕೆಟ್ ಖರೀದಿಸಿ ಮೋಸ ಹೋಗಕ್ಕೆ ಹೋಗ್ಬೇಡಿ. ಅಜಯ್ ಕುಮಾರ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.